ತೆಲಂಗಾಣ ಗೆಲ್ಲಲು ರಣತಂತ್ರ ರೂಪಿಸಿದ್ರ ಸಿಎಂಗೆ ಆಪರೇಷನ್ ಬಂದ್ಬಿಡು ಬಿಜೆಪಿಗೆ ನಿನ್ನನ್ನ ಮತ್ತಷ್ಟು ಬೆಳೆಸ್ತೇನೆ. ತೆಲಂಗಾಣ ಸಿಎಂಗೆ ಪ್ರಧಾನಿ ಮೋದಿ ಪರೋಕ್ಷ ಆಫರ್ ಕೊಟ್ಟಿದ್ದಾರೆ. ತೆಲಂಗಾಣ ಸಿಎಂಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪರೋಕ್ಷವಾಗಿಯೇ ಆಫರ್ ನೀಡಿದ್ದಾರೆ. 2028ಕ್ಕೆ ತೆಲಂಗಾಣದಲ್ಲಿ ನಡೆಯಲಿದೆ ಚುನಾವಣೆ. ಮುಖ್ಯಮಂತ್ರಿಗಳಿಗೆ ಗಾಳ ಹಾಕಿದ್ರ ಪ್ರಧಾನಿ ನರೇಂದ್ರ ಮೋದಿ. ತೆಲಂಗಾಣ ಗೆಲ್ಲಲು ರಣತಂತ್ರ ರೂಪಿಸ್ತಾ ಇದ್ದಾರೆ. ಇದೀಗ ಬಂದ್ಬಿಡು ಬಿಜೆಪಿಗೆ ನಿನ್ನನ್ನ ಮತ್ತಷ್ಟು ಬೆಳೆಸ್ತೇವೆ. ತೆಲಂಗಾಣ ಸಿಎಂಗೆ ಪ್ರಧಾನಿ ಮೋದಿ ಪರೋಕ್ಷವಾಗಿಯೇ ಆಫರ್ ನೀಡಿರುವಂತದ್ದು. 2028ಕ್ಕೆ ತೆಲಂಗಾಣದಲ್ಲಿ ಚುನಾವಣೆ ನಡೆಯಲಿದೆ. ಮುಖ್ಯಮಂತ್ರಿಗೆ ಈಗ ಗಾಳ ಹಾಕಿದ್ರ ಪ್ರಧಾನಿ ನರೇಂದ್ರ ಮೋದಿ ಅನ್ನುವಂತಹ ಪ್ರಶ್ನೆ. ತೆಲಂಗಾಣ ಗೆಲ್ಲಲು ರಣತಂತ್ರ ರೂಪಿಸ್ತಾ ಇದ್ದಾರೆ. ಸಿಎಂಗೆ ಆಪರೇಷನ್ ಕೆಡ್ಡಾಗೆ ಕೆಡುತ್ತಾ ಇದ್ದಾರ ಅಂತ. ಬಂದ್ಬಿಡು ಬಿಜೆಪಿಗೆ, ನಿನ್ಗೆ ಒಳ್ಳೆಯ ಆಫರ್ಗಳನ್ನ ಕೊಡ್ತೀವಿ, ನಿನ್ನನ್ನ ಬೆಳೆಸ್ತೀವಿ ಅಂತ ಹೇಳಿದ್ದಾರೆ. 2028ಕ್ಕೆ ತೆಲಂಗಾಣದಲ್ಲಿ ನಡೆಯಲಿದೆ ಚುನಾವಣೆ. ಮುಖ್ಯಮಂತ್ರಿಗೆ ಈಗ ಗಾಳ ಹಾಕಿರುವಂತದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಪರೋಕ್ಷವಾಗಿಯೇ ಕರೆಯನ್ನ ನೀಡಿದ್ದಾರೆ. ತೆಲಂಗಾಣ ಗೆಲ್ಲಲು ಈಗ ರಣತಂತ್ರ ರೂಪಿಸಿರುವಂತದ್ದು. मैं रेवंता जी से कहूंगा कि 10 साल के शासन में भारत सरकार ने जितना गुजरात को दिया वो मैं आपको देने को तैयार हूं, लेकिन मेरी जानकारी से मैं आपको बता देता हूं कि जैसे ही मैं ऐसा करूंगा आपको जो अभी मिल रहा है वो आधा हो जाएगा. आप जहां पहुंचना चाहते हैं नहीं पहुंच पाएंगे, और इसलिए अच्छा है कि मेरे से ही जोड़ो. मैं रेवंता जी से कहूंगा कि 10 साल के शासन में भारत सरकार ने जितना गुजरात को दिया वो मैं आपको देने को तैयार हूं, लेकिन मेरी जानकारी से मैं आपको बता देता हूं कि जैसे ही मैं ऐसा करूंगा आपको जो अभी मिल रहा है वो आधा हो जाएगा. आप जहां पहुंचना चाहते हैं नहीं पहुंच पाएंगे, और इसलिए अच्छा है कि मेरे से ही जोड़ो. ಇನ್ನು ಮೋದಿ ಅವರು ಈ ರೀತಿಯಾಗಿ ಹೇಳೋದಕ್ಕೆ ಹಲವು ಕಾರಣಗಳು ಕೂಡ ಇದೆ. ತೆಲಂಗಾಣ ಕಾಂಗ್ರೆಸ್ ಸಿಎಂಗೂ ಕೂಡ ಆರ್ಎಸ್ಎಸ್ ನಂಟಿದೆ. ಒಂದು ಕಾಲದಲ್ಲಿ ಎಬಿವಿಪಿ ಕಾರ್ಯಕರ್ತರಾಗಿದ್ರು ರೇವಂತ್ ರೆಡ್ಡಿ. ಕಾಲೇಜು ದಿನಗಳಲ್ಲಿ ಬಿಜೆಪಿ ವಿದ್ಯಾರ್ಥಿ ಘಟಕದ ಎಬಿವಿಪಿ ಸದಸ್ಯರಾಗಿದ್ರು. ಚುನಾವಣಾ ರಾಜಕೀಯಕ್ಕೆ ಬಂದಾಗ ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡಿದ್ರು. ಪಂಚಾಯತ್ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲುವು ಕೂಡ ಸಾಧಿಸಿದ್ರು. ಪರಿಷತ್ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ರು. 2009-14ರಲ್ಲಿ ಟಿಟಿಬಿ ಟಿಕೆಟ್ನಿಂದ ಸ್ಪರ್ಧಿಸಿ ಭರ್ಜರಿ ಗೆಲುವು ಸಾಧಿಸಿದ್ರು. 2017ರಲ್ಲಿ ಕಾಂಗ್ರೆಸ್ ಸೇರ್ಪಡೆಗೊಂಡು 2023ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸಿಎಂ ಆಗಿದ್ದಾರೆ. ತೆಲಂಗಾಣ ಕಾಂಗ್ರೆಸ್ ಸಿಎಂಗೆ ಆರ್ಎಸ್ಎಸ್ ನಂಟಿದೆ. ಒಂದು ಕಾಲದಲ್ಲಿ ಎಬಿವಿಪಿ ಕಾರ್ಯಕರ್ತರಾಗಿದ್ರು ರೇವಂತ್ ರೆಡ್ಡಿ. ಕಾಲೇಜು ದಿನಗಳಲ್ಲಿ ಬಿಜೆಪಿ ವಿದ್ಯಾರ್ಥಿ ಘಟಕದ ಸದಸ್ಯರಾಗಿದ್ರು. ಚುನಾವಣಾ ರಾಜಕೀಯಕ್ಕೆ ಬಂದಾಗ ಬಿಜೆಪಿಯಿಂದ ಅಂತರವನ್ನ ಕಾಯ್ದುಕೊಂಡಿದ್ರು ರೇವಂತ್ ರೆಡ್ಡಿ ಅವರು. ಪಂಚಾಯತ್ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲುವನ್ನ ಸಾಧಿಸಿದ್ರು. ಪರಿಷತ್ ಚುನಾವಣೆಯಲ್ಲಿ 2007ರಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸಿದ್ರು. ಟಿಡಿಪಿ ಟಿಕೆಟ್ನಿಂದ ಸ್ಪರ್ಧಿಸಿ ಭರ್ಜರಿ ಜಯ ಗಳಿಸಿದ್ರು. 2023ರಲ್ಲಿ ತೆಲಂಗಾಣ ಸಿಎಂ ಆಗಿದ್ರು. ಮತ್ತೆ ಬಿಜೆಪಿ ಸಖ್ಯವನ್ನ ಬಯಸ್ತಾ ಇದೆ. ತೆಲಂಗಾಣ ಕಾಂಗ್ರೆಸ್ ಸಿಎಂಗೂ ಕೂಡ ಆರ್ಎಸ್ಎಸ್ನ ನಂಟಿದೆ. ಒಂದು ಕಾಲದಲ್ಲಿ ಎಬಿವಿಪಿ ಕಾರ್ಯಕರ್ತರಾಗಿದ್ರು ರೇವಂತ್ ರೆಡ್ಡಿ ಅವರು. ಕಾಲೇಜು ದಿನಗಳಲ್ಲಿ ಬಿಜೆಪಿ ವಿದ್ಯಾರ್ಥಿ ಘಟಕದ ಎಬಿವಿಪಿ ಸದಸ್ಯರಾಗಿದ್ರು. ಚುನಾವಣಾ ರಾಜಕೀಯಕ್ಕೆ ಬಂದಾಗ ಬಿಜೆಪಿಯಿಂದ ಅಂತರವನ್ನ ಕಾಯ್ದುಕೊಂಡಿದ್ರು. ಪಂಚಾಯತ್ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸಿದ್ರು.
2007ರಲ್ಲಿ ಪಂಚಾಯತ್ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸಿ ಗೆಲುವನ್ನ ಸಾಧಿಸಿದ್ರು. ಟಿಡಿಪಿ ಟಿಕೆಟ್ನಿಂದ ಸ್ಪರ್ಧಿಸಿ ಭರ್ಜರಿ ಜಯ ಸಾಧಿಸಿದ್ರು. 2017ರಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಗೊಳ್ತಾರೆ. ತದನಂತರ 2023ರಲ್ಲಿ ಸಿಎಂ ಆಗುತ್ತಾರೆ.